ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 4ನೇ ತರಗತಿಯ ದ್ವಿತೀಯ ಸಂಕಲನಾತ್ಮಕ ಪರೀಕ್ಷೆ SCA2 ಮಾರ್ಚ್ 2026ಕ್ಕಾಗಿ ಪರಿಸರ ಅಧ್ಯಯನದಲ್ಲಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರಗಳೊಂದಿಗೆ ನೋಡೋಣ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಆಲ್ರೆಡಿ ಕನ್ನಡ ಮತ್ತು ಇಂಗ್ಲೀಷ್ ಕ್ವಶನ್ ಪೇಪರನ್ನು ಹಾಕಿದ್ದೆ. ಸೊ ಮ್ಯಾಥ್ಸು ಹಾಕಿದ್ದೀನಿ. ಅವೆಲ್ಲದರ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದ್ದಾವೆ. ಅವುಗಳನ್ನ ಸಹಿತ ಚೆಕ್ಔಟ್ ಮಾಡ್ಬೋದು ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಯಾರಿಗೆಲ್ಲ PDF ಬೇಕು ಅನ್ನೋರು ಈ ನಂಬರ್ಗೆ ತಾವುಗಳು ಕಾಂಟ್ಯಾಕ್ಟ್ ಮಾಡಿ PDF ಪರ್ಚೇಸ್ ಮಾಡ್ಬೋದು. 9964050759 ಸೊ 1 to 8th ಕನ್ನಡ ಮೀಡಿಯಮಲ್ಲಿ ಇರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳು ನಮ್ಮಲ್ಲಿ ಅವೈಲೇಬಲ್ ಮಾಡ್ತಾರೆ. ಫಸ್ಟ್ ಕ್ವಶನ್ ಪೇಪರ್ ಡಿಸೈನ್ ನೋಡ್ಕೊಂಡು ಬರೋಣ. ಜ್ಞಾನಕ್ಕೆ 20 ಅಂಕ, ತಿಳುವಳಿಕೆ 10, ಅನ್ವಯ 4, ಕೌಶಲ 6, ಒಟ್ಟು 40 ಅಂಕ. ಪ್ರಶ್ನೆ ಪ್ರಕಾರಗಳನ್ನು ನೋಡೋದಾದರೆ ವಸ್ತುನಿಷ್ಠ ಮತ್ತು ಅತಿ ಕಿರು ಉತ್ತರ 20 ಅಂಕ, ಕಿರು ಉತ್ತರ 14 ಅಂಕ, ದೀರ್ಘ ಉತ್ತರ 6 ಅಂಕ, ಒಟ್ಟು 40 ಅಂಕ. ಕಠಿಣತೆ ಮಟ್ಟ ಸುಲಭ 20 ಅಂಕ, ಸಾಧಾರಣ 14 ಅಂಕ, ಕಠಿಣ 6 ಅಂಕ, ಒಟ್ಟು 40 ಅಂಕ. ಒಟ್ಟು 60% ಸಿಲೆಬಸ್ ಮೇಲೆ ಇರ್ತಕ್ಕಂಥ ಪಾಠಗಳಿದ್ದಾವೆ. ಕಸರಸದಿಂದ 2 ಅಂಕ ಇದೆ. ನಕ್ಷೆ ಕಲ್ಲಿ ದಾರಿ ತಿಳಿ 1 ಅಂಕ, ಅದ್ಭುತ ಯಂತ್ರ ನಮ್ಮ ದೇಹ 2 ಅಂಕ, ಸಂಚಾರ ನಿಯಮಗಳು 3 ಅಂಕ, ಸಾರಿಗೆ ಮತ್ತು ಸಂಪರ್ಕ 2 ಅಂಕ, ಬದಲಾಗುತ್ತಿರುವ ಕುಟುಂಬ 4 ಅಂಕ, ಮನೆಯ ಮೊದಲ ಪಾಠಶಾಲೆ 3 ಅಂಕ, ಪ್ರತಿಯೊಬ್ಬರು ವಿಶಿಷ್ಟ 3 ಅಂಕ, ವೃತ್ತಿ ವಿಶೇಷ 3 ಅಂಕ, ಹಬ್ಬ ಹರುಷ 3 ಅಂಕ, 3 ಅಂಕ, ಸೌಲಭ್ಯಗಳು ಸುಧಾರಣೆ 2 ಅಂಕ, ಉಡುಪು ವಿನ್ಯಾಸ 2 ಅಂಕ, ಮೋಡನ್ನ ಪಯಣ 4 ಅಂಕ, ನಮ್ಮ ರಾಜ್ಯ ನಮ್ಮ ಹೆಮ್ಮೆ 3 ಅಂಕ. ಸೊ ಟೋಟಲ್ 29 ಪ್ರಶ್ನೆ, 40 ಅಂಕಗಳನ್ನು ನಾವೇನು ಮಾಡಿಕೊಂಡು ಈ ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡಿರ್ತಕ್ಕಂಥದ್ದು. ಸೊ ಪ್ರಶ್ನೆ ಪತ್ರಿಕೆಯನ್ನು ನೋಡ್ಕೊಂಡು ಬರೋಣ. ಫಸ್ಟ್ 5 ಬಹು ಆಯ್ಕೆ ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 5 ಪ್ರಶ್ನೆ 5 ಅಂಕ. ನಾಡಿನ ಸ್ವಚ್ಛತೆ ಕಾಯ್ದುಕೊಳ್ಳಬೇಕಾದದ್ದು ಯಾರು ಅಂತ ಕೇಳಿದ್ದಾರೆ. ಆಪ್ಷನ್ ಇ ಪ್ರತಿ ನಾಯಕ ಅನ್ನೋದು ಸರಿಯಾದ ಉತ್ತರ, ಪ್ರತಿ ನಾಗರಿಕ. ಪ್ರಶ್ನೆ 2 ಸಂಕೇತ ದೀಪಗಳಲ್ಲಿ ಎಷ್ಟು ಬಣ್ಣಗಳಿರ್ತವೆ ಅಂತ ಕೇಳಿದ್ದಾರೆ. ಸೊ ಸಂಕೇತ ದೀಪಗಳಲ್ಲಿರ್ತಕ್ಕಂಥ ಒಟ್ಟು ಬಣ್ಣಗಳ ಸಂಖ್ಯೆ 3. ಪ್ರಶ್ನೆ 3 ಕನ್ನಡ ಚಿತ್ರರಂಗದಲ್ಲಿ ಕಿವಿ ಕೇಳದೇ ಇದ್ದರೂ ಅದ್ಭುತವಾಗಿ ನಟಿಸಿದ ನಟ ಯಾರು ಅಂತ ಕೇಳಿದ್ದಾರೆ. ಸೊ ಬಾಲಕೃಷ್ಣ ಇಸ್ ದ ಆಪ್ಷನ್ ಎ ರೈಟ್ ಆನ್ಸರ್. ಪ್ರಶ್ನೆ 4 ಮಕ್ಕಳಿಗೆ ಶಿಕ್ಷಣ ನೀಡಲು ಯಾವ ಸೌಲಭ್ಯದ ಅಗತ್ಯವಿದೆ ಅಂತ ಕೇಳಿದ್ದಾರೆ. ಆಪ್ಷನ್ ಆ ಶಾಲೆ. ಇನ್ನು ಹಿಂದೂ ಧರ್ಮದ ಪವಿತ್ರ ಗ್ರಂಥಗಳು ಯಾವುವು ಅಂತ ಕೇಳಿದ್ದಾರೆ. ಆಪ್ಷನ್ ಇ ಮಹಾಭಾರತ ರಾಮಾಯಣ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರಬೇಕು. ಸೆಕೆಂಡ್ ಮೀನ್ಸ್ ಬಿಟ್ಟ ಸ್ಥಳಗಳಿದ್ದಾವೆ. 5 ಪ್ರಶ್ನೆ, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 5 ಪ್ರಶ್ನೆ 5 ಅಂಕ. ಪ್ರತಿದಿನ ಕನಿಷ್ಠ ಡ್ಯಾಶ್ ಲೀಟರ್ ಸ್ವಚ್ಛವಾದ ನೀರನ್ನು ಕುಡಿಯಬೇಕು ಅಂತ ಕೇಳಿದ್ದಾರೆ. 2 ಲೀಟರ್. ಇನ್ನು ಫೋನನ್ನು ಮೊದಲ ಬಾರಿಗೆ ಕಂಡುಹಿಡಿದವರು ಯಾರು? ಅಲೆಕ್ಸಾಂಡರ್ ಗ್ರಹಾಂ ಬೆಲ್. ಇನ್ನು ರಾಮಯ್ಯ ಮತ್ತು ರಾಜಮ್ಮ ಅವರಿಗೆ ಡ್ಯಾಶ್ ಮಕ್ಕಳು ಇದ್ದಾರೆ ಅಂತ ಕೇಳಿದ್ದಾರೆ. ಸೊ ರಾಮಯ್ಯ ಮತ್ತು ರಾಜಮ್ಮ ಅವರಿಗೆ ಒಟ್ಟು 3 ಜನ ಮಕ್ಕಳು ಇದ್ದರು. 9ನೇ ಪ್ರಶ್ನೆ ಕರ್ನಾಟಕದ ಅತಿ ಎತ್ತರದ ಶಿಖರ ಯಾವುದು ಅಂತ ಕೇಳಿದ್ದಾರೆ. ಅದು ಬಂದುಬಿಟ್ಟು ಮುಳ್ಳಯ್ಯನಗಿರಿ. ಪ್ರಶ್ನೆ 10 ಕುವೆಂಪು ಅವರು ಡ್ಯಾಶನ್ನು ರಚಿಸಿದರು ಅಂತ ಕೇಳಿದ್ದಾರೆ. ಸೊ ಕುವೆಂಪು ರಚಿಸಿರ್ತಕ್ಕಂಥ ನಾಡಗೀತೆ ಯಾವುದಪ್ಪ ಅಂದರೆ ಜೈ ಭಾರತ ಜನನೀಯ ತನುಜಾತೆ ಇಸ್ ದ ಆನ್ಸರ್. ಇನ್ನು ಸರಿ ತಪ್ಪನ್ನು ಗುರುತಿಸಲಿಕ್ಕೆ 5 ಪ್ರಶ್ನೆಗಳನ್ನ ಕೇಳಿತು. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 5 ಪ್ರಶ್ನೆ 5 ಅಂಕ. ಪ್ರಶ್ನೆ 11 ನಿಂತ ನೀರಿನಲ್ಲಿ ಸೊಳ್ಳೆಗಳು ನೆಲೆಸುವ ಮೂಲಕ ಕಾಯಿಲೆಗಳು ಹರಡುತ್ತವೆ ಅಂತ ಕೇಳಿದ್ದಾರೆ. ಸೊ ಈ ವಾಕ್ಯ ಎಕ್ಸಾಕ್ಟ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ. ಪ್ರತಿಯೊಬ್ಬರ ಕಾಲ್ನಡಿಕೆ ಒಂದೇ ಇರ್ತದೆ ಅಂತ ಕೇಳಿದರೆ ಉದ್ದ. ಸೊ ತಪ್ಪು. ಪ್ರತಿಯೊಬ್ಬರ ಕಾಲ್ನಡಿಕೆಯ ಉದ್ದ ಸೊ ಅದೇನಾಗಿರ್ತದಪ್ಪ ಅಂದರೆ ವಿಭಿನ್ನವಾಗಿರ್ತದೆ ಅನ್ನೋದು ನಿಮಗೆ ಗೊತ್ತಿದೆ. ಇನ್ನು ಒಂಟೆಯನ್ನು ಮರಳುಗಾಡಿನ ಹಡಗು ಅಂತ ಕರೀತಾರೆ. ಸರಿಯಾದ ಹೇಳಿಕೆ. ಇಂದಿನ ಕಾಲದಲ್ಲಿ ಅಡುಗೆಗೆ ಮಣ್ಣಿನ ಪಾತ್ರೆಗಳ ಬಳಕೆ ಹೆಚ್ಚಾಗಿದೆ. ಇಂದಿನ ಕಾಲದಲ್ಲಿ ಅಡುಗೆಗೆ ಮಣ್ಣಿನ ಪಾತ್ರೆಗಳು ಹೆಚ್ಚಾಗಿದೆ ಅಂತಕ್ಕಂಥದ್ದು ಇದು ತಪ್ಪಾಗಿರ್ತಕ್ಕಂಥ ಹೇಳಿಕೆ. ಓಕೆ. ಸೊ ಇವತ್ತೇನಾಗಿದೆಪ್ಪ ಅಂದರೆ ಭಾಳ ಅಲ್ಯೂಮಿನಿಯಂ, ಸ್ಟೇನ್ಲೆಸ್ ಸ್ಟೀಲ್ಗಳನ್ನು ಪಾತ್ರೆಗಳನ್ನು ಬಳಸ್ತಾ ಇದ್ದಾರೆ. ಕಿತ್ತೂರು ರಾಣಿ ಚೆನ್ನಮ್ಮ ಸಂಗೀತ ಕ್ಷೇತ್ರದಲ್ಲಿ ಪ್ರಸಿದ್ಧಳು ಅಂತ ಕೇಳಿದರೆ ಇದು ತಪ್ಪು. ಸೊ ಅವರು ಏನು ಮಾಡಿದಾರಪ್ಪ ಅಂದ್ರೆ ನಾಡಿನ ರಕ್ಷಣೆಯಲ್ಲಿ ಏನು ಮಾಡಿದ್ದಾರೆ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಿತ್ತು. ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬಯಸಲಿಕ್ಕೆ 5 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. ಅನಿಲ ವಿನಿಮಯ ಎಲ್ಲಿ ನಡೀತದೆ ಅಂತ ಕೇಳಿದರು. ಸೊ ಮನುಷ್ಯನ ದೇಹದ ಶ್ವಾಸಕೋಶಗಳಲ್ಲಿ ಏನಾಗ್ತದಪ್ಪ ಅಂದ್ರೆ ಅನಿಲ ವಿನಿಮಯ ನಡೀತದೆ. ಪ್ರಶ್ನೆ 17 ನಮ್ಮ ಬಟ್ಟೆಗಳನ್ನು ಹೊಲಿಯುವವರು ಯಾರು ಅಂತ ಕೇಳಿದ್ದಾರೆ. ಸೊ ಅದನ್ನು ಬಟ್ಟೆ ಹೊಲಿಯುವವನು ಅಥವಾ ಅದನ್ನು ದರ್ಜಿ ಅಂತ ಕರೀತಾರೆ, ಟೇಲರ್ ಅಂತಲೂ ಕರೀತಾರೆ. ಅವರೇ ಏನಪ್ಪ ಮಾಡ್ತಾರಪ್ಪ ಅಂದರೆ ನಮ್ಮ ಬಟ್ಟೆಗಳನ್ನು ನಮಗೆ ಹೊಲಿದು ಕೊಡ್ತಾರೆ. ಪ್ರಶ್ನೆ 18 ಹುಣಸೆ ಬೀಜಗಳನ್ನು ಬಳಸಿ ಆಡ್ತಕ್ಕಂಥ ಆಟಕ್ಕೆ ಏನಂತ ಕರಿತೀರಿ. ಸೊ ಹುಣಸೆ ಬೀಜಗಳ ಬಳಕೆಯನ್ನು ಬಳಸಿ ಆಡ್ತಕ್ಕಂಥ ಆಟಕ್ಕೆ ಅಳಿಗುಳಿ ಮನೆ ಆಟ ಅಂತಲೇ ಕರೆಯೋದು. ಪ್ರಶ್ನೆ 19 ಪರ್ವತ ಅಂದರೆ ಏನು. ತುಂಬ ಎತ್ತರವಾದ ಭೂಭಾಗಕ್ಕೇ ಪರ್ವತ ಅಂತ ಕರಿತೀವಿ. ನಮ್ಮ ರಾಷ್ಟ್ರೀಯ ಹೂವಿನ ಹೆಸರೇನಂತ ಕೇಳಿದರೆ ಕಮಲ ಇಸ್ ದ ರೈಟ್ ಆನ್ಸರ್. ಇನ್ನು
2 ಮಾರ್ಕರ್ 7 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ, 7 ಪ್ರಶ್ನೆ 14 ಅಂಕ. ರಸ್ತೆ ದಾಟುವಾಗ ಮಕ್ಕಳಿಗೆ ನೀಡಬೇಕಾದ ಸಲಹೆಗಳು ಯಾವುವು ಅಂತ ಕೇಳಿದ್ದಾರೆ. ವಿಶೇಷವಾಗಿ ರಸ್ತೆಗಳನ್ನು ದಾಟಬೇಕಾದ್ರೆ ನಾವೇನು ಮಾಡ್ತೀವಪ್ಪ ಅಂದ್ರೆ ಮಕ್ಕಳಿಗೆ ಈ ಜಿಬ್ರಾ ಪಟ್ಟಿಯನ್ನು ಬಳಸಿನೇ ರಸ್ತೆಯನ್ನು ದಾಟಬೇಕು, ಎಡಬಲ ನೋಡಿ ರಸ್ತೆಯನ್ನು ದಾಟಬೇಕು, ಮತ್ತು ಯಾವಾಗಲೂ ಕೂಡ ದೊಡ್ಡವರ ಸಹಾಯದೊಂದಿಗೆ ರಸ್ತೆಯನ್ನು ದಾಟ್ತಕ್ಕಂಥದ್ದನ್ನು ನಾವೇನು ಮಾಡಬೇಕು, ಮಕ್ಕಳಿಗೆ ಹೇಳಿಕೊಡಬೇಕು. ಪ್ರಶ್ನೆ 22, ನಿನ್ನ ಕುಟುಂಬದಿಂದ ಕಲಿತ ಗುಣಗಳಾವವು ಅಂತ ಕೇಳಿದ್ದಾರೆ. ಸೊ ಕುಟುಂಬ ಅಂದರೆ ತಂದೆ ಬಂದರು, ತಾಯಿ ಬಂದರು, ಸಹೋದರ ಸಹೋದರಿ ಇವರೆಲ್ಲರೂ ಕೂಡ ಬರ್ತಾರೆ, ಓಕೆನಾ. ಸೊ ಅವರಿಂದ ವಿಶೇಷವಾಗಿ ಪ್ರೀತಿ, ಗೌರವ, ನಡತೆ, ಸಂಬಂಧ ಇವೆಲ್ಲ ಗುಣಗಳನ್ನು ನಾವೇನು ಮಾಡ್ತೀವಪ್ಪ ಅಂದರೆ ಕುಟುಂಬದಿಂದ ಕಲಿತುಕೊಳ್ತೀವಿ. ಇನ್ನು ರಾಷ್ಟ್ರೀಯ ಹಬ್ಬಗಳಂದರೆ ಏನು, ಉದಾಹರಣೆ ಕೊಡಿ ಅಂತ ಕೇಳಿದ್ದಾರೆ. ಸೊ ರಾಷ್ಟ್ರೀಯ ಹಬ್ಬ ಅಂದರೆ ದೇಶಾದ್ಯಂತ ಆಚರಿಸ್ತಕ್ಕಂಥ ಹಬ್ಬಗಳು, ಅದನ್ನೇ ನಾವು ರಾಷ್ಟ್ರೀಯ ಹಬ್ಬಗಳಂತ ಕರೆಯೋದು. ಸೊ ಇದನ್ನು ಸ್ವಾತಂತ್ರ್ಯ ದಿನ, ಗಣರಾಜ್ಯೋತ್ಸವ, ಮಕ್ಕಳ ದಿನ, ಶಿಕ್ಷಕರ ದಿನ, ಡಾಕ್ಟರ್ BR ಅಂಬೇಡ್ಕರ್, ಆಮೇಲೆ ಮಹಾತ್ಮ ಗಾಂಧಿ ಜಯಂತಿ ಇವೆಲ್ಲ ಏನಾಗ್ತವಪ್ಪ ಅಂದ್ರೆ ದೇಶದ ಮೂಲೆ ಮೂಲೆಗಳಲ್ಲಿ ಆಚರಣೆಗೆ ಒಳಪಡ್ತವೆ. ಅದನ್ನೇ ನಾವು ರಾಷ್ಟ್ರೀಯ ಹಬ್ಬಗಳು ಅಂತ ಕರಿತೀವಿ. ಇನ್ನು ಉಡುಪುಗಳ ಉಪಯೋಗಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಸೊ ಉಡುಪುಗಳನ್ನು ಮೊದಲನೇದು ಚಳಿ, ಮಳೆ, ಬಿಸಿಲಿನಿಂದ ರಕ್ಷಣೆಯನ್ನು ಮಾಡಲಿಕ್ಕೆ ಉಪಯೋಗಿಸ್ತೀವಿ. ಎರಡನೇದು ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯ ಪ್ರತಿಬಿಂಬವಾಗದ. ಲಾಸ್ಟ್ ಏನಪ್ಪ ಅಂದರೆ ಅಲಂಕಾರ ಮತ್ತು ಶೈಲಿಗಾಗಿ ಸಹಿತ ನಾವೇನು ಮಾಡ್ತೀವಿ, ಉಡುಪುಗಳನ್ನು ಬಳಸ್ತೀವಿ ಅಂತಕ್ಕಂಥದ್ದು ಇತ್ತು. ಇನ್ನು ಬಟ್ಟೆ ತಯಾರಿಕೆಯಲ್ಲಿ ಭಾಗವಹಿಸುವ ಜನರು ಯಾರು ಯಾರು ಅಂತ ಕೇಳಿದ್ದಾರೆ. ಈಗ ಒಂದು ಬಟ್ಟೆ ಕೈಗಾರಿಕೆಯನ್ನು ತೆಗೆದುಕೊಳ್ಳೋಣ. ಈ ಬಟ್ಟೆ ಕೈಗಾರಿಕೆ ತೆಗೆದುಕೊಂಡಾಗ ಅಲ್ಲಿ ಬಹಳ ಜನ ಏನು ಮಾಡ್ತಾರಪ್ಪ ಅಂದರೆ ಕೆಲಸದಲ್ಲಿ ಇರ್ತಾರೆ. ಅಲ್ಲಿ ರೈತರಿಂದ ಮಾಡಿರ್ತಕ್ಕಂಥ ನೂಲು ಬರ್ತದೆ, ಇಂಜಿನಿಯರ್ ಅವರಲ್ಲಿ ಯೋಜನೆಗಳನ್ನು ಹಾಕಿಕೊಳ್ತಾರೆ, ಕಾರ್ಮಿಕರು ಕೆಲಸವನ್ನು ಮಾಡ್ತಾರೆ, ಲಾಸ್ಟ್ ದರ್ಜೆ ಬಟ್ಟೆಗಳನ್ನು ಹೊಲಿತಾರೆ. ಆಮೇಲೆ ನಾವುಗಳು ಏನು ಮಾಡ್ತೀವಪ್ಪ ಅಂದರೆ ಬಟ್ಟೆಗಳನ್ನು ಹಾಕಿಕೊಳ್ತೀವಿ. ಸೊ ಇದು ಏನಾಗಿತ್ತಪ್ಪ ಅಂದರೆ ಬಟ್ಟೆ ತಯಾರಿಕೆಯಲ್ಲಿ ಭಾಗವಹಿಸ್ತಕ್ಕಂಥ ಜನರು ಇದ್ದರು. ಇನ್ನು ಖೋ ಖೋ ಆಟದ ನಿಯಮಗಳನ್ನು ಬರೀರಿ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಖೋ ಖೋ ಆಟದಲ್ಲಿ ಏನಪ್ಪ ಅಂದರೆ ಖೋ ಅಂತ ಹೇಳಿ ಬೆನ್ನು ಮುಟ್ಟಿದ ತಕ್ಷಣ ನಾವೇನು ಮಾಡಬೇಕು, ಓಡ್ತೀವಿ. ಓಡುವಾಗ ಯಾವಾಗೂ ಮಧ್ಯರೇಖೆಯ ಮೇಲೆ ಹೆಜ್ಜೆಯನ್ನು ಇಡಬಾರ್ದು ಅನ್ನೋದನ್ನು ಕೂಡ ಇತ್ತು. ಇನ್ನು ನೀರಿನ ಮಾಲಿನ್ಯ ಹೇಗೆ ಉಂಟಾಗ್ತದೆ ಅಂತ ಕೇಳಿದ್ದಾರೆ. ಸಾಮಾನ್ಯವಾಗಿ ಮನೆ ಮತ್ತು ಕಾರ್ಖಾನೆಗಳಿಂದ ತ್ಯಾಜ್ಯ ಹೊರಬಳ್ತದೆ. ಆ ತ್ಯಾಜ್ಯಗಳಿಂದ ಏನಾಗ್ತಾವಪ್ಪ ಅಂದ್ರೆ ಶುದ್ಧವಾಗಿರ್ತಕ್ಕಂಥ ನೀರಿನ ಮೂಲಗಳು ಮಲಿನಗೊಳ್ತಾವ. ಸೊ ಇದು ಒಂದಿತ್ತು. ಆಮೇಲೆ ಈ ನೀರಿಗೆ ಕಸಗಳನ್ನು ಎಸೆಯೋದಾಗಿರ್ಬೋದು, ಓಕೆ, ಅವುಗಳನ್ನು ಅನಪೇಕ್ಷಿತವಾಗಿ ಮನುಷ್ಯನ ಕಾರ್ಯಚಟುವಟಿಕೆಗಳಿಂದ ಸಹಿತ ನೀರಿನ ಮಾಲಿನ್ಯ ಉಂಟಾಗ್ತದೆ. ಇನ್ನು ನಿಮ್ಮ ಕುಟುಂಬದ ಅಂಶ ವೃಕ್ಷದ ಚಿತ್ರ ಬಿಡಿಸಿ ನಿಮ್ಮ ಕುಟುಂಬದ ಸದಸ್ಯರ ಹೆಸರು ಬರೀರಿ ಅಂತ ಕೇಳಿದ್ದಾರೆ. ಸೊ ಇದನ್ನು ವಿಶೇಷವಾಗಿರ್ತಕ್ಕಂಥ ಚೌಕದಲ್ಲಿ ಗಂಡು, ಓಕೆನಾ, ವೃತ್ತದಲ್ಲಿ ಹೆಣ್ಣು, ಓಕೆ, ಆಮೇಲೆ ಇದು ರಾಣಿ ಅಂತಕ್ಕಂಥದ್ದು ಮಗಳಿದ್ದಾರೆ. ಸೊ ಈ ಥರನಾಗಿರ್ತಕ್ಕಂಥ ಒಂದು ಬಿಡಿಸಿದ್ದಾರೆ. ಸರ್ವೇಶ ಮತ್ತು ಅನಿತಾ, ಸೊ ಅವರಿಗೆ ರಾಜು ಮಗ ಮತ್ತು ರಾಜು, ರಾಣಿ ಅಂತಕ್ಕಂಥದ್ದು ಮಗಳು. ಸೊ ಈ ಥರನಾಗಿರ್ತಕ್ಕಂಥ ತೋರಿಸಿದ್ದಾರೆ. ಸೊ ನೀವುಗಳು ಕೂಡ ವೃಕ್ಷವನ್ನು ಬಿಡಿಸಿ ನಿಮ್ಮ ಸದಸ್ಯರ ಹೆಸರುಗಳನ್ನು ಬರೀರಿ. ಲಾಸ್ಟ್ ನಿಮಗೆ ಕೊಟ್ಟಿರೋ ಕರ್ನಾಟಕ ನಕ್ಷೆಯಲ್ಲಿ ಮಲೆನಾಡ ಪ್ರದೇಶಗಳನ್ನು ಗುರುತಿಸ್ರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆಲ್ರೆಡಿ ತೋರಿಸಿರ್ತಕ್ಕಂಥದ್ದು ಇದೆಲ್ಲ ಏನಪ್ಪ ಅಂತಂದರೆ ಮಲೆನಾಡಿನ ಪ್ರದೇಶ. ಇದನ್ನು ನೀಟಾಗಿ ನೀವು ಗುರುತಿಸಿದರೆ ಉತ್ತರ ಸರಿ ಆಗ್ತಿತ್ತು. ಇಷ್ಟಿತ್ತು ಈ ವಿಡಿಯೋ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.